ನಮಸ್ಕಾರ ಸ್ನೇಹಿತರೆ, ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ? ರೆಸ್ಯೂಮನ್ನು ನೋಡಿದಾಗ ಕಂಪ್ನಿಗಳು ಜಾಬ್ ಕೊಡುತ್ತೆ, ಆದರೆ ಜೀವನದಲ್ಲಿ ಐಡೆಂಟಿಟಿ ನೋಡಿದಾಗ ಲೋಕವೇ ನಿಮ್ಮನ್ನು ರೆಸ್ಪೆಕ್ಟ್ ಕೊಡುತ್ತೆ. ರೆಸ್ಯೂಮ್ ಕಾಗದದಲ್ಲಿ ಬರೆಯುವ ಕ್ವಾಲಿಫಿಕೇಶನ್, ಐಡೆಂಟಿಟಿ ಜೀವನದಲ್ಲಿ ಬರೆಯುವ ಕ್ವಾಲಿಟಿ. ರೆಸ್ಯೂಮ್ ಒಂದು ದಿನ ಕಂಪ್ಯೂಟರ್ನಲ್ಲಿ ಡಾಟಾಬೇಸ್ಗೆ ಹೋಗುತ್ತದೆ, ಆದರೆ ಐಡೆಂಟಿಟಿ ಜನರ ಹೃದಯದಲ್ಲಿ ಉಳಿಯುತ್ತದೆ. ಈ ವಿಡಿಯೋ ನಿಮಗಾಗಿ. ನೀವು ಜಾಬ್ಗೆ ಬರೋ ವ್ಯಕ್ತಿ ಆಗೋದಲ್ಲ, ನೀವು ಜಾಬ್ ಸೃಷ್ಟಿಸುವ ವ್ಯಕ್ತಿ ಆಗೋದು ಹೇಗೆ ಅಂತೇಳಿ ಯೋಚನೆ ಮಾಡಬೇಕು. ರೆಸ್ಯೂಮನ್ನ ಮಾಡೋದಲ್ಲ, ಐಡೆಂಟಿಟಿ ಹೇಗೆ ಮಾಡೋದಂತೇಳಿ ಕಲಿಯಬೇಕು. ಇದರ ಬಗ್ಗೆ ನಾವು ಇಂದು ಮಾತನಾಡೋಣ. ರೆಸ್ಯೂಮ್ ಯಾರಿಗೂ ಕೂಡ ಇಂಪ್ರೆಸ್ ಮಾಡೋದಿಲ್ಲ, ಆದರೆ ಪರ್ಸನಾಲಿಟಿ ಮಾಡುತ್ತದೆ. ನಿಮ್ಮ ರೆಸ್ಯೂಮನ್ನು ನೋಡಿದಾಗ ರಿಕ್ರೂಟರ್ಸ್ಗಳು ಬರೀ 6 ಸೆಕೆಂಡ್ ನೋಡಿ ನಿಮ್ಮನ್ನು ತೀರ್ಮಾನ ಮಾಡ್ತಾರೆ, ಆದರೆ ನಿಮ್ಮ ಐಡೆಂಟಿಟಿ ನೋಡಿ ಜನರು ಜೀವನವಿಡೀ ನಿಮ್ಮನ್ನು ನೆನ್ಪಿಟ್ಕೊಳ್ತಾರೆ. ರೆಸ್ಯೂಮ್ ಅಂದ್ರೆ ನೀವು ಏನು ಮಾಡ್ತಿದ್ದೀರಾ ಅಂತೇಳಿ ಹೇಳುತ್ತೆ, ಐಡೆಂಟಿಟಿ ಅಂದ್ರೆ ನೀವು ಯಾರು ಅಂತೇಳಿ ಹೇಳುತ್ತೆ. ರೆಸ್ಯೂಮ್ ಹೇಳುತ್ತೆ ನಿಮ್ಮ ಮಾರ್ಕ್ಸ್, ಐಡೆಂಟಿಟಿ ಹೇಳುತ್ತೆ ನಿಮ್ಮ ಮೈಂಡ್ ಸೆಟ್. ರೆಸ್ಯೂಮ್ ಹೇಳುತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್, ಐಡೆಂಟಿಟಿ ಹೇಳುತ್ತೆ ನಿಮ್ಮ ಎಕ್ಸಲೆನ್ಸ್. ರೆಸ್ಯೂಮ್ ಹೇಳುತ್ತೆ ನಿಮ್ಮ ಸ್ಕಿಲ್, ಐಡೆಂಟಿಟಿ ಹೇಳುತ್ತೆ ನಿಮ್ಮ ಸ್ಟ್ರೆಂತ್. ಜೀವನದಲ್ಲಿ ದೊಡ್ಡ ಸತ್ಯ ಏನು ಗೊತ್ತಾ? ಜಾಬ್ಗೆ ಹೋದ್ರೆ ನಿಮ್ಗೆ ಸ್ಯಾಲ್ರಿ ಬರುತ್ತೆ, ಐಡೆಂಟಿಟಿ ಆದ್ರೆ ನಿಮ್ಮ ಜೀವನಕ್ಕೆ ಪರಂಪರೆ ಸಿಗುತ್ತದೆ. ಒಂದು ಸತ್ಯ ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಡಿಗ್ರಿ ಇಲ್ಲದವರು ಕೂಡ ಜಗತ್ತನ್ನು ಬದಲಿಸಿದ್ದಾರೆ. ಸ್ಟೀವ್ ಜಾಬ್ಸ್, ರತನ್ ಟಾಟಾ, ನಾರಾಯಣ ಮೂರ್ತಿ, ಡಾಕ್ಟರ್ APJ ಅಬ್ದುಲ್ ಕಲಾಂ, ಧೀರುಭಾಯ್ ಅಂಬಾನಿ, ಸುಧಾಮೂರ್ತಿ ಅವರು. ಇವರನ್ನು ಜನರು ಅವರ ರಿಸ್ಯೂಮ್ ನೋಡಿ ಇವರನ್ನು ಇಷ್ಟಪಟ್ಟಿಲ್ಲ, ಜನರು ಇವರ ಐಡೆಂಟಿಟಿ ನೋಡಿ ಇವರನ್ನು ಗೌರವಿಸುತ್ತಿದ್ದಾರೆ. ಐಡೆಂಟಿಟಿ ಅಂದ್ರೆ ಏನು ಗೊತ್ತಾ? ಶಿಸ್ತು, ಮೌಲ್ಯಗಳು, ಕಠಿಣ ಪರಿಶ್ರಮ, ನಿಮ್ಮ ಒರಿಜಿನಾಲಿಟಿ, ನಿಮ್ಮ ಲೀಡರ್ಶಿಪ್. ರೆಸ್ಯೂಮ್ ನಲ್ಲಿ ಬರೆಯಲಾಗದ ಗುಣಗಳು ನಿಮ್ಮ ಜೀವನದಲ್ಲಿ ಬರೆಯಲಾಗುತ್ತದೆ. ಐಡೆಂಟಿಟಿ ಹೇಗೆ ಬರುತ್ತದೆ ಗೊತ್ತಾ? ಕ್ಯಾರೆಕ್ಟರ್ ಬಿಲ್ಡ್ ಮಾಡೋದ್ರಿಂದ ನಿಮ್ಮ ಐಡೆಂಟಿಟಿ ಬರುತ್ತೆ. ಯಾರು ನೋಡಿಲ್ಲ ಅಂದ್ರೆ ಆಗ ನೀವು ಯಾರು ಅಂತೇಳಿ ನಿಮ್ಗೆ ಗೊತ್ತಾಗತ್ತೆ. ನೀವು ಒಂಟಿಯಾಗಿರುವಾಗ ಮಾಡುವ ತಪ್ಪಿಲ್ಲದ ಕೆಲಸ ಅಂದ್ರೆ ಟೈಮ್ ಮ್ಯಾನೇಜ್ಮೆಂಟ್, ಸೆಲ್ಫ್ ಕಂಟ್ರೋಲ್, ಕಮಿಟ್ಮೆಂಟ್ಗಳು. ಕ್ಯಾರೆಕ್ಟರ್ ಬಿಲ್ಟ್ ಆದ್ರೆ ಗೌರವ, ವಿಶ್ವಾಸ, ಅವಕಾಶಗಳು ನಿಮ್ಮನ್ನು ಫಾಲೋ ಮಾಡ್ಕೊಂಡು ಬರುತ್ತೆ. ಕನ್ಸಿಸ್ಟೆನ್ಸಿ, ರೆಸ್ಯೂಮ್ ನಲ್ಲಿ 1 ಸಾಲು, ಐಡೆಂಟಿಟಿನಲ್ಲಿ 1000 ಕಥೆಗಳು. ಐಡೆಂಟಿಟಿ ಒಂದೇ ದಿನದಲ್ಲಿ ಸೃಷ್ಟಿಯಾಗೋದಿಲ್ಲ ಸ್ನೇಹಿತರೆ, ಅದಕ್ಕೆ ಬೇಕು ಕನ್ಸಿಸ್ಟೆನ್ಸಿ. ವಿದ್ಯಾರ್ಥಿಗಳಾಗಿದ್ರೆ ದೈನಂದಿನದ ಓದುವಿಕೆ, ದೈನಂದಿನದ ಸ್ಕಿಲ್ ಪ್ರಾಕ್ಟೀಸ್, ದೈನಂದಿನದ ಶಿಸ್ತು, ದೈನಂದಿನದ ಕಲಿಕೆ. ಕನ್ಸಿಸ್ಟೆನ್ಸಿ ಅಂದ್ರೆ ಏನು ಗೊತ್ತಾ? ನಿಮ್ಮ ಟ್ಯಾಲೆಂಟ್ ಗಿಂತ ಶಕ್ತಿಶಾಲಿ ಆಗಿರೋದೇ ನಿಮ್ಮ ಕನ್ಸಿಸ್ಟೆನ್ಸಿ. ಕನ್ಸಿಸ್ಟೆನ್ಸಿ ಇತ್ತಪ್ಪ ಅಂದ್ರೆ ನೀವು ಜಗತ್ತನ್ನೇ ಗೆಲ್ಲಬಹುದು. ಕೊಡುಗೆ, ನೀವು ಬೇರೆಯವರಿಗೆ ಸಹಾಯ ಮಾಡಿದಾಗ ಮಾತ್ರ ನೀವು ಯಾರಂತೇಳಿ ಜನರಿಗೆ ಗೊತ್ತಾಗತ್ತೆ. ಹಾಗಂತೇಳಿ ಸೋಷಿಯಲ್ ಮೀಡಿಯಾ ಮುಖಾಂತರ ಎಲ್ಲರಿಗೆ ಹೆಲ್ಪ್ ಮಾಡೋದಲ್ಲ. ಸೊ ನೀವು ಯಾರಿಗೂ ಗೊತ್ತಾಗ್ಲಾರ್ದಂಗೆ ಎಲ್ಲರಿಗೂ ಕೂಡ ಸಹಾಯ ಮಾಡಿದಾಗ ಮಾತ್ರ ನಿಮ್ಮ ಐಡೆಂಟಿಟಿ ಬಿಲ್ಟ್ ಆಗುತ್ತೆ ಹೊರತು ಎಲ್ಲರಿಗೂ ಗೊತ್ತು ಮಾಡಿಸುವ ಹಾಗೆ ಅಲ್ಲ. ಐಡೆಂಟಿಟಿ ಅಂದ್ರೆ ನೀವು ಲೋಕಕ್ಕೆ ಕೊಡುವ ಮೌಲ್ಯ. ರೆಸ್ಯೂಮ್ ಅಂದ್ರೆ ನೀವು ಲೋಕದಿಂದ ಬಯಸುವ ಮೌಲ್ಯ. ಹೆಲ್ಪಿಂಗ್ ನೇಚರ್, ಪ್ರಾಬ್ಲಮ್ ಸಾಲ್ವಿಂಗ್, ಕ್ರಿಯೇಟಿವಿಟಿ, ಇವೆಲ್ಲವೂ ಕೂಡ ಬೇರೆಯವರ ಜೀವನದಲ್ಲಿ ಬೆಳಕು ತರುವ ಗುಣಗಳು. ಒಬ್ಬ ಹುಡುಗ ಇದ್ದ ಸ್ನೇಹಿತರೆ, ಅವನ ಹತ್ರ ಯಾವುದೇ ತರಹದ ಡಿಗ್ರಿ ಇರಲಿಲ್ಲ, ಅವನ ಇಂಗ್ಲಿಷ್ ಕೂಡ ಫ್ಲೂಯೆಂಟ್ ಆಗಿರಲಿಲ್ಲ, ಆದರೆ ಅವನು ಒಂದು ರೆಸ್ಯೂಮ್ ಅನ್ನ ತಯಾರು ಮಾಡ್ತಾನೆ. ಕಂಪ್ನಿಗಳಿಗೆ ಹೋಗಿ ಅಪ್ಲೈ ಮಾಡಿದಾಕ್ರ ಯಾರು ಕೂಡ ಅವನಿಗೆ ಕನ್ಸಿಡರ್ ಮಾಡೋದಿಲ್ಲ. ಸೊ ಅವನು ಬೇಸರಗೊಂಡು ಒಂದು ದಿನ ಅವನು ಆನ್ಲೈನ್ ನಲ್ಲಿ ಗ್ರಾಫಿಕ್ ಡಿಸೈನ್ ಆಗಿ ಕೋರ್ಸ್ಗೆ ಸೇರ್ಕೋತಾನೆ. ಸೊ ಹಾಗೆ ಕಲಿತಿರ್ಬೇಕಾದ್ರೆ ಅವನು ಇನ್ಸ್ಟಾಗ್ರಾಮ್ ಅಲ್ಲಿ ಅವನ ಕ್ರಿಯೇಟಿವ್ ವರ್ಕ್ ಗಳನ್ನೆಲ್ಲ ಅವನು ಅಪ್ಲೋಡ್ ಮಾಡ್ತಾ ಹೋಗ್ತಾನೆ. ಸೊ ದಿನದಿಂದ ದಿನಕ್ಕೆ ಪಬ್ಲಿಸಿಟಿ ಆಗ್ತಾ ಹೋಗುತ್ತೆ, ಅದೇ ಪಬ್ಲಿಸಿಟಿ ಅವನ ಐಡೆಂಟಿಟಿ ಬಿಲ್ಟ್ ಮಾಡ್ತಾ ಹೋಗುತ್ತೆ. ಸೊ ಆಮೇಲೆ ಕಂಪ್ನಿಗಳು ತಾವೇ ಅವನಿಗೆ DM ಮಾಡಿ ಪ್ರಮೋಷನ್ಗೆ ಕರೀತಾ ಇದ್ರು. ಫೈನಲಿ ಅವನ ಹತ್ರ ಡಿಗ್ರಿ ಇಲ್ಲ, ಅವನ ಹತ್ರ ರೆಸ್ಯೂಮ್ ಇಲ್ಲ, ಆದ್ರೂ ಅವನು ಪ್ರತಿ ತಿಂಗಳಿಗೆ 3 ಲಕ್ಷ ರೂಪಾಯಿ ಗಳಿಸ್ತಾ ಇದ್ದ. ಇದರಿಂದ ನಮಗೊಂದು ಪಾಠ ಸಿಗುತ್ತದೆ ಸ್ನೇಹಿತರೆ. ಸ್ಕಿಲ್ ಬಿಲ್ಟ್ ಮಾಡೋದ್ರಿಂದ ನಮಗೆ ಐಡೆಂಟಿಟಿ ಸಿಗುತ್ತೆ, ಐಡೆಂಟಿಟಿ ಬಿಲ್ಟ್ ಮಾಡೋದ್ರಿಂದ ನಮಗೆ ಅಪರ್ಚುನಿಟಿಗಳು ಸಿಗುತ್ತದೆ. ನಮ್ಮ ಐಡೆಂಟಿಟಿಯನ್ನು ಹಾಳು ಮಾಡುವ 3 ಹ್ಯಾಬಿಟ್ಗಳು. ಹೋಲಿಕೆ, ಯಾವಾಗ್ಲೂ ಕೂಡ ನಾವು ಬೇರೆಯವರಿಗೆ ಹೋಲಿಕೆ ಮಾಡ್ತಾ ಇರ್ತೀವಿ. ಅವನು ಚೆನ್ನಾಗಿದ್ದಾನೆ, ಅವಳು ಸುಂದರವಾಗಿದ್ದಾಳೆ, ಅವನು ಶ್ರೀಮಂತ, ಇವನು ಹಾಗೆ ಹೀಗೆ ಅಂತೇಳಿ ನಾವು ಬೇರೆಯವರ ಕವರ್ ಪೇಜ್ ನೊಂದಿಗೆ ನಮ್ಮ ಒಳಪುಟದ ಜೀವನವನ್ನು ಹೋಲಿಕೆ ಮಾಡ್ತಾ ಇರ್ತೀವಿ. ಸೊ ಅದು ಮಾಡೋದು ತಪ್ಪು ಸ್ನೇಹಿತರೆ. ವ್ಯಾಲಿಡೇಷನ್ಗಾಗಿ ಬದುಕೋದು. ಸದ್ಯದ ಜೆನ್ಜಿ ಜನರೇಷನ್ಗೆ ಲೈಕ್ಸು, ಫಾಲೋವರ್ಸು ಇವೇ ಐಡೆಂಟಿಟಿ ಅಂತೇಳಿ ಅನ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವರಿಗೆ ಗೊತ್ತಿಲ್ಲ ಇದು ಬರೀ ಜಸ್ಟ್ ಟೆಂಪ್ರರಿ ನಂಬರ್ಸ್ ಅಂತ. ಕಂಫರ್ಟ್ ಝೋನ್ ಅಲ್ಲಿ ಯಾರು ಇರ್ತಾರಲ್ಲ ಅವರು ರೆಸ್ಯೂಮ್ ಅನ್ನ ಬಿಲ್ಟ್ ಮಾಡ್ತಾ ಇರ್ತಾರೆ. ಯಾರು ಡಿಸ್ಕಂಫರ್ಟ್ ಝೋನ್ ಅಲ್ಲಿ ಇರ್ತಾರಲ್ಲ ಅವರು ನಿಜವಾಗ್ಲೂ ಅವರ ಐಡೆಂಟಿಟಿಯನ್ನ ಬಿಲ್ಟ್ ಮಾಡ್ತಾ ಇರ್ತಾರೆ. ನೀವೇನಾದ್ರೂ ನಿಮ್ಮ ಐಡೆಂಟಿಟಿಯನ್ನ ಬಿಲ್ಟ್ ಮಾಡಬೇಕು ಅಂತೇಳಿ ಅನ್ಕೊಂಡಿದ್ರೆ ಈ 5 ಸೂತ್ರಗಳನ್ನ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಐಡೆಂಟಿಟಿ ತಾನಾಗೆ ಬೆಳೆಯುತ್ತೆ. ಪ್ರತಿದಿನ 10 ಪೇಜ್ಗಳನ್ನ ಓದೋದು, ಪ್ರತಿದಿನ ಒಂದು ಸ್ಕಿಲ್ ಅನ್ನ ಕಲಿಯೋದು, ಪ್ರತಿದಿನ ಡಿಸಿಪ್ಲಿನ್ ಅನ್ನ ಪ್ರಾಕ್ಟೀಸ್ ಮಾಡೋದು, ಪ್ರತಿದಿನ ಒಬ್ಬ ವ್ಯಕ್ತಿಗೆ ಸಹಾಯ ಮಾಡೋದು, ಪ್ರತಿದಿನ 1% ಬೆಳವಣಿಗೆ ಆಗೋದು. ಸೊ ಈ 5
ಸೂತ್ರಗಳನ್ನ ನೀವೇನಾದ್ರೂ ಫಾಲೋ ಮಾಡಿದ್ರೆ 6 ತಿಂಗಳದ ನಂತರ ನೀವು ಯಾರು ಅಂತೇಳಿ ನಿಮಗೆ ಗುರುತು ಸಿಗೋದಿಲ್ಲ. ಅಷ್ಟು ಮಟ್ಟಿಗೆ ನೀವು ಬೆಳೆಯುತ್ತೀರಾ. ರೆಸ್ಯೂಮ್ ನಿಮ್ಮ ಕೈಯಲ್ಲಿರುವ ಕಾಗದ, ಐಡೆಂಟಿಟಿ ನಿಮ್ಮ ಜೀವನ ಬದಲಿಸುವ ಮಾಸ್ಟರ್ ಪೀಸ್. ರೆಸ್ಯೂಮ್ಗಾಗಿ ಬದುಕಬೇಡಿ, ಐಡೆಂಟಿಟಿಗಾಗಿ ಬದುಕಿ. ಜಾಬ್ ಹುಡುಕಾಡೋದೇ ಒಂದೇ ಗುರಿಯಲ್ಲ ಸ್ನೇಹಿತರೆ. ನೀವು ಯಾರು, ನೀವು ಏನನ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಾ, ನಿಮ್ಮ ಹೆಸರು ಕೇಳಿದಾಗ ಜನರು ಏನು ಫೀಲ್ ಮಾಡ್ಕೋತಾರೆ, ಅದೇ ನಿಮ್ಮ ನಿಜವಾದ ಐಡೆಂಟಿಟಿ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೋರಿ. ನನ್ನ ರೆಸ್ಯೂಮ್ಗಿಂತ ನನ್ನ ಹೆಸರು ಜೋರಾಗಿ ಕೇಳಿಸುವ ಹಾಗೆ ನಿರ್ಮಿಸುತ್ತೇನೆ ಅಂತೇಳಿ ನಿಮ್ಮ ಗುರಿಯನ್ನು ಇಟ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೇನಾರ ಸ್ಫೂರ್ತಿ ನೀಡಿದ್ರೆ ಲೈಕ್ ಮಾಡಿ, ನಿಮ್ಮ ಒಬ್ಬ ಸ್ನೇಹಿತನಿಗೂ ಕೂಡ ಶೇರ್ ಮಾಡಿ. ಇದೇ ತರ ಇನ್ಸ್ಪಿರೇಷನ್, ಮೋಟಿವೇಶನ್ ವಿಡಿಯೋಗಳಿಗಾಗಿ ನನ್ನ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆಯನ್ನ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.